ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ನೋಕಿಯಾ ಮೊಬೈಲ್ನಿಂದ ಮೊದಲ ವಿಂಡೋಸ್ ಫೋನ್ ಬಂದಿದೆ. ಇದು ನೋಕಿಯಾ ಲೂಮಿಯಾ 800. ಲೂಮಿಯಾದಲ್ಲಿ ಏನೇನುಂಟು, ವಿಂಡೋಸ್ನಲ್ಲಿ ಏನೇನಿಲ್ಲ ಅಂತ ನೋಡೋಣ ಬನ್ನಿ ಈ ಒಂದು ಸ್ಪೆಷಲ್ ರಿವ್ಯೂನಲ್ಲಿ. ಹೊಸ ವರ್ಷ ಬಂದೇ ಬಿಟ್ಟಿದೆ. ನೋಕಿಯಾದವ್ರದೊಂದು ಹೊಸ ಫೋನ್ನ ನಾವು ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಇದಲ್ಲ ವಿಷಯ ಏನು ಅಂತಂದ್ರೆ, ನೋಕಿಯಾದವರು ಈ ಫೋನ್ನ ಮೂಲಕ ಹೊಸದೊಂದು ಶಕೆಯತ್ತ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮೊದಲ ಬಾರಿಗೆ ನೋಕಿಯಾ ಲೂಮಿಯಾ 800 ಮತ್ತೆ ಲೂಮಿಯಾ 710 ಮೂಲಕ ಅವರು ಇಲ್ಲಿ ವಿಂಡೋಸ್ ಮ್ಯಾಂಗೋ ಅನ್ನುವಂಥ OS ಅನ್ನ ರಿಲೀಸ್ ಮಾಡಿದ್ದಾರೆ. ಹಾಗಿದ್ರೆ ಈ ಫೋನ್ನ ಮೂಲಕ ಅವರು ಹೊಸ ಶಕೆಯತ್ತ ಮುಖ ಮಾಡ್ತಾರ, ಸ್ಮಾರ್ಟ್ ಫೋನ್ಗಳಲ್ಲಿ ಅವರು ಮತ್ತೆ ರಾಜರಾಗಿ ಮೆರೀತಾರ? ಇದನ್ನೆಲ್ಲ ನೋಡೋದಕ್ಕೆ ನಾವು ಮಾಡಬೇಕಾಗಿರೋದೇನು, ಫೋನ್ ಹೇಗಿದೆ ಅನ್ನೋದು ನೋಡೋದು. ಹಾಗಿದ್ರೆ ತಡ ಯಾಕೆ, ಬನ್ನಿ ನೋಡೇ ಬಿಡೋಣ. ಸೊ ನೋಕಿಯಾ ಲೂಮಿಯಾ 800 ಫೋನ್ ನನ್ನ ಕೈಲಿದೆ. ನೋಡೋದಕ್ಕೆ ತುಂಬಾ ನೀಟಾಗಿ ಸ್ಲೀಕಾಗಿ ಬಿಲ್ಡ್ ಇದೆ ಇದರದ್ದು. ನೋಕಿಯಾ ಯೂಶ್ವಲಿ ಅವರ ಸುಂದರವಾದ ವಿನ್ಯಾಸದಿಂದ ಅಟ್ರ್ಯಾಕ್ಟ್ ಮಾಡ್ತಾರೆ. ಅದ್ರ ಜೊತೆಗೇ ಇವಾಗ ಅದಕ್ಕೆ ಎಲ್ಲದಕ್ಕೂ ಸೇರಿಕೊಂಡು ಅದರ ಡಿಸ್ಪ್ಲೇ ಕೂಡ ಅದ್ಭುತವಾಗಿದೆ. AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಗ್ಲಾಸ್ ಇದೆ ಅದ್ರ ಮೇಲೆ. ಅದನ್ನು ಓಪನ್ ಮಾಡಿದ ನಂತರ ನಮಗೆ ಸಿಗೋದು ಆ್ಯಕ್ಚುಯಲ್ ವಿಂಡೋಸ್ ಫೋನ್ ಎಕ್ಸ್ಪೀರಿಯನ್ಸ್. ಓಪನ್ ಮಾಡಿದ ನಂತರ ನಮ್ಗೆ ಯೂಶ್ವಲಿ ನಮ್ಮ ಉಳಿದ ಫೋನ್ಗಳಲ್ಲಿ ಅಥವಾ ನೋಕಿಯಾ ಇರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಫೋನ್ಗಳಿರ್ಬೋದು, ಅದರಲ್ಲಿ ಬರೋ ಚಿಕ್ಕ ಬಾಕ್ಸ್ಗಳ ಬದಲು ಇಲ್ಲಿ ಅದೇ ಥರದ ಬಾಕ್ಸ್ಗಳನ್ನು ಟೈಲ್ಗಳ ರೂಪದಲ್ಲಿ ಅವರು ಇದು ಮಾಡಿದ್ದಾರೆ. ಈ ಟೈಲನ್ನು ನಾವು ಹೀಗೆ ಸ್ಲೈಡ್ ಮಾಡ್ತಾ ಹೋಗ್ಬೋದು. ಇದು ವಿಂಡೋಸ್ ಫೋನ್ 7.5 ಅಂದರೆ ಮ್ಯಾಂಗೋ ಅಂತ ಕರೀತಾರೆ ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ. ಅದರ ಒಂದು ಮುಖ್ಯ ಫೀಚರ್ ಅನ್ಬೋದು. ನೀವು ಹೊಸ ಅಪ್ಲಿಕೇಶನನ್ನು ಆ್ಯಡ್ ಮಾಡ್ತಾ ಹೋದ ಹಾಗೆ ಹೊಸ ಟೈಲ್ಗಳು ಇಲ್ಲಿ ಮೂಡ್ತಾ ಹೋಗ್ತವೆ. ಇದು ಹೊಸ ಫೋನ್ ಆಗಿದ್ದರಿಂದ ಜಾಸ್ತಿ ಅಪ್ಲಿಕೇಶನ್ಗಳನ್ನು ಇಲ್ಲಿ ಸೇರಿಸದೇ ಇರೋ ಕಾರಣ ಇಲ್ಲಿ ಜಾಸ್ತಿ ಟೈಲ್ಗಳಿಲ್ಲ. ಈ ಟೈಲ್ಗಳು ಕೆಳಗೆ ಹೋಗ್ತಾನೆ ಇರ್ತವೆ, ನೀವು ಎಷ್ಟು ಬೇಕೋ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಜೊತೆಗೆ ಇದು ವಿಂಡೋಸ್ ಫೋನ್ ಆದ್ದರಿಂದ ಇದರಲ್ಲಿ ಹಾಟ್ಮೇಲ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರ್. ನೀವು ಕಂಪ್ಯೂಟರ್ನಲ್ಲಿ ಅಂದರೆ ನಿಮ್ಮ ವಿಂಡೋಸ್ ಕಂಪ್ಯೂಟರ್ನಲ್ಲಿ ನೀವು ಏನೆಲ್ಲ ಯೂಸ್ ಮಾಡ್ತೀರೋ ಅದರಲ್ಲಿರುವಂತಹ ಮೊಬೈಲ್ ಫೋನ್ ವರ್ಷನನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ಇದು ವಿಂಡೋಸ್ ಫೋನ್ ಆಗಿದ್ದರಿಂದ ಅದೆಲ್ಲ ಇದೆ. ಅದ್ರ ಜೊತೆಗೇ ನೀವು MSN ಲೋಗೋ ನೋಡ್ಬೋದು. ಹಾಗೆಯೇ ಆಫೀಸ್ ಇದೆ, ಮೊಬೈಲ್ ಆಫೀಸ್ ಇದೆ ಇದರಲ್ಲಿ. ಸೊ ನೀವು ಅಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಇರ್ಬೋದು ಅಥವಾ ಎಕ್ಸೆಲ್ ಇರ್ಬೋದು, ಅದನ್ನು ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರದ ಉಪಯೋಗಕ್ಕೆ ಇಲ್ಲೂ ಕೂಡ ಅವಕಾಶ ಇದೆ. ಜೊತೆಗೇ ಸ್ಕೈ ಡ್ರೈವ್ ಅನ್ನೋಂಥ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಅಲ್ಲದೆ ನೋಡಿ, Xbox, ನೀವು Xboxನ ಗೇಮಿಂಗ್ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಬ್ರ್ಯಾಂಡ್ ನೇಮನ್ನು ಇಲ್ಲೂ ಕೂಡ ಉಪಯೋಗಿಸಿದ್ದಾರೆ. ಒಳಗೆ ಹೋದರೆ ನಿಮಗೆ ಬೇರೆ ಗೇಮಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಆ್ಯಂಗ್ರಿ ಬರ್ಡ್ಸ್ ಇದೆ, ಜೊತೆಗೆ ಬೇರೆ ಉಳಿದ ಗೇಮಿಂಗ್ ಆಪ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಉಳಿದಂತೆ ಇದರಲ್ಲಿ 16 GB ಇಂಟರ್ನಲ್ ಮೆಮರಿ ಇದೆ. ಆದರೆ ಎಕ್ಸ್ಟರ್ನಲ್ ಮೆಮರಿ ಸ್ವಲ್ಪ ಹಾಕೋಣ ಅಂತಂದರೆ ಎಕ್ಸ್ಟರ್ನಲ್ ಮೆಮರಿಗೆ ಸ್ಲಾಟ್ ಇಲ್ಲ. ಆದ್ರೂ ಇದೊಂದು ವಿಂಡೋಸ್ ಫೋನ್ ಆದ್ದರಿಂದ ವಿಂಡೋಸ್ನ 7.5 ಮ್ಯಾಂಗೋ OS ಇರೋ ಕಾರಣ ಅದ್ಭುತವಾದ ಫೀಚರ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಆದರೂ ಒಂದು ಆ್ಯಂಡ್ರಾಯ್ಡ್ ಫೋನ್, ಒಂದು 10-15 ಸಾವಿರ ರೂಪಾಯಿ ಸಿಗೋ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಅದೇ ಥರದ ಉತ್ತಮ ಬಿಲ್ಡ್ ಇರೋವಂಥ ಫೋನಲ್ಲಿ ಸಿಗುವಂಥ ಫೀಚರ್ಸ್ನ ಈ ಒಂದು 30,000ದ ನೋಕಿಯಾ ಲೂಮಿಯಾ 800 ಫೋನ್ನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದೇ ಬೇಸರದ ವಿಷಯ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ನೋಕಿಯಾ ಏತೂನೆ ಕ್ಯಾ ಕಿಯಾ ಅಂತ. ಈ ಮೊಬೈಲ್ಗೆ 29,000 ಕೊಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಲ್ವಾ? ಹೆಚ್ಚು ಕಮ್ಮಿ ಇದೇ ಫೀಚರ್ಗಳಿರೋ ಸ್ಯಾಮ್ಸಂಗ್ ಆಮ್ನಿಯಾ W ಕೇವಲ 19,900 ರೂಪಾಯಿ ಸಿಗುತ್ತೆ. ಕೇವಲ ವಿನ್ಯಾಸಕ್ಕಾಗಿ 10,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾ ಅನ್ನೋದು ನಿಮಗೆ ಬಿಷ್ಟ ವಿಷಯ. ಈಗ ಗ್ಯಾಜೆಟ್ ಗ್ಯಾಲರಿಲಿ ಏನೇನಿದೆ ನೋಡೋಣ ಬನ್ನಿ. ನಮ್ಮ ಮೊಬೈಲ್ ಫೋನ್ಗಳಲ್ಲಿ MP3 ಪ್ಲೇಯರ್ ಬಂದ ಮೇಲೆ ಹಾಡು ಕೇಳೋದಕ್ಕೆ ಅಂತಾನೆ ಇರೋ ಡಿಜಿಟಲ್ ಆಡಿಯೋ ಪ್ಲೇಯರ್ಗಳ ಮಾರ್ಕೆಟ್ ಅಷ್ಟೊಂದು ಆಶಾದಾಯಕವಾಗೇನೂ ಇಲ್ಲ.
ಆದರೆ ಸೌಂಡ್ ಕ್ವಾಲಿಟಿ ಬಗ್ಗೆ ತುಂಬಾ ನಿರೀಕ್ಷೆ ಇರೋರಿಗೆ ಮಾತ್ರ ಈ ಪ್ಲೇಯರ್ಗಳು ಬೇಕಾಗಬಹುದು. ಅಂಥ ಪಟ್ಟಿಗೆ ಹೊಸ ಸೇರ್ಪಡೆ ಸೋನಿ ಕಂಪನಿಯ ಈ MP3 ಪ್ಲೇಯರ್. ಸೋನಿ BVX S764-E ಅನ್ನೋ ಈ ಎಸ್ ಸರಣಿಯ ಮಾಡೆಲ್ನಲ್ಲಿ ಉತ್ತಮ ಗುಣಮಟ್ಟದ ಸಂಗೀತಕ್ಕಾಗಿ ಕ್ಲಿಯರ್ ಬಾಸ್, ಕ್ಲಿಯರ್ ಸ್ಟೋರಿಯೋ ಮತ್ತು DSS-EE ಡಿಜಿಟಲ್ ಸೌಂಡ್ ಎನ್ಹಾನ್ಸ್ಮೆಂಟ್ ಎಂಜಿನ್ ತಂತ್ರಜ್ಞಾನವಿದೆ. ಜೊತೆಗೆ 5 ಬ್ಯಾಂಡ್ನ ಕಸ್ಟಮ್ ಈಕ್ವಲೈಸರ್ ಕೂಡ ಇದೆ. ಒಟ್ಟು 8 GB ಮೆಮೊರಿ ಇರೋ ಈ ಪ್ಲೇಯರ್ನ 2 ಇಂಚಿನ ಪರದೆಯಲ್ಲಿ ಫೋಟೋ ಮತ್ತು ವಿಡಿಯೋ ಕೂಡ ಪ್ಲೇ ಮಾಡಬಹುದು. ವಾಯ್ಸ್ ರೆಕಾರ್ಡಿಂಗ್ ಸೌಲಭ್ಯ ಕೂಡ ಇದರಲ್ಲಿದೆ. ಇನ್ನು ಬ್ಲೂಟೂತ್ ತಂತ್ರಜ್ಞಾನ ಇರುವ ಕೆಲವು MP3 ಪ್ಲೇಯರ್ಗಳಲ್ಲಿ ಇದು ಕೂಡ ಒಂದು. ಒಂದೂವರೆ ಗಂಟೆಯೊಳಗಾಗಿ 80% ಚಾರ್ಜ್ ಆಗುತ್ತೆ ಮತ್ತು ನಿರಂತರವಾಗಿ 50 ಗಂಟೆಗಳ ಕಾಲ ಹಾಡು ಕೇಳಬಹುದಾದ ಬ್ಯಾಟರಿ ಇರೋದು ಇದರ ವಿಶೇಷತೆ. ಇದರ ಬೆಲೆ $8,990. ಪ್ರೋಗ್ರಾಮ್ ಎಷ್ಟೇ ಚೆನ್ನಾಗಿದ್ರು ಟೈಮ್ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ನೋಡಿ. ಈಗ ಸದ್ಯಕ್ಕೆ ನನ್ನ ಟೈಮ್ ಬಂದಿದೆ. ಇವತ್ತಿನ ರೈಟ್ ಕ್ಲಿಕ್ ಎಪಿಸೋಡ್ ನೋಡಿದ್ರಿ ಅಲ್ವಾ? ಲೈಕ್ ಆಗಿದ್ರೆ ಫೇಸ್ಬುಕ್ನಲ್ಲಿರೋ ನಮ್ಮ ಪೇಜನ್ನು ಲೈಕ್ ಮಾಡಿ, ಟ್ವಿಟರ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮಗೆ feedback@suvarnanews.in ಕಳಿಸಿ. ಈಗ ನಾನು ರೈಟ್ ಕ್ಲಿಕ್ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ರೈಟ್ ಕ್ಲಿಕ್.